ಸರೋಜಾದೇವಿಯವರು ಒಂದು ನಮ್ಮ ಚಿತ್ರರಂಗದಲ್ಲಿ ತುಂಬ ಹಿರಿಯ ನಟಿ. ಹಾಗೆ ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಒಂದು ಸಾಧನೆ ಆದರೆ ಎಷ್ಟು ಒಳ್ಳೆ ಹೆಂಗಸು, ಎಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಮೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ನನಗೊಂದು ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಎಷ್ಟು ಬಂದು ನನ್ನ ಕತೆ, ಅಮ್ಮ ನೀವು ಅದೊಂದು ಪಾತ್ರ ಮಾಡಿಕೊಡಿ ಅಮ್ಮ, ನನಗೊಂದು ಆಸೆ, ನನ್ನ ಚಿತ್ರದಲ್ಲಿ ನೀವು ಒಂದು ಪಾತ್ರ ಮಾಡಬೇಕು ಅಂತ ಕೇಳಿದಾಗ ನಾನು ಈ ವಯಸ್ಸಲ್ಲಿ ನನಗೆ ಪಾತ್ರ ಮಾಡಬೇಕಾ ಅಂತ ಕೇಳ್ತಾಯಿದ್ದೆ. ಅಮ್ಮ ನೀವು ಪಾತ್ರ ಮಾಡಬೇಕು, ಈ ಪಾತ್ರ ಅಂತೂ ನೀವು ಮಾಡಿದ್ರೆ ತುಂಬ ಸಂತೋಷ ಆಗುತ್ತೆ, ನೀವು ಕತೆ ಕೇಳಿ, ನಿಮ್ಮ ಪಾತ್ರ ಕೇಳಿ, ನೀವು ಮಾಡಿದ್ರೆ ಚೆನ್ನಾಗಿರುತ್ತಮ್ಮ. ಇಲ್ಲ ಸರಿ, ನಿಮಗೋಸ್ಕರ ನಾನು ಪಾತ್ರ ಮಾಡ್ತೀನಿ, ನಾನೇನು ಕತೆನೂ ಕೇಳಲ್ಲ, ಪಾತ್ರನೂ ಕೇಳಲ್ಲ, ಯಾವಾಗ ಬರ್ಬೇಕು ಹೇಳಿ ನಾನು ಬರ್ತೀನಿ ಅಂತ ಹೇಳೋರು. ಸೊ ನಾನು ಡೇಟ್ ಕೊಟ್ಟ ಮೇಲೆ ಚಿತ್ರೀಕರಣಕ್ಕೆ ಬಂದು ಚಿತ್ರೀಕರಣದಲ್ಲಿ ಎಷ್ಟು ಸಂತೋಷವಾಗಿದ್ದರು ಅಂದರೆ ಅವರು ಅಷ್ಟು ಸಂತೋಷವಾಗಿದ್ದರು. ನನಗೆ ಎಷ್ಟೋ ಇಲ್ಲ ಇನ್ಮೇಲೆ ನಾನು ಪಾತ್ರಗಳು ಮಾಡಬೇಕು ಅನಿಸುತ್ತಾ ಇದೆ ನನಗೆ. ಈ ಚಿತ್ರ ಮಾಡಿದ ಮೇಲೆ ನಾನು ಈ ಪಾತ್ರ ಮಾಡಬೇಕು, ಇನ್ಮೇಲೆ ಒಳ್ಳೊಳ್ಳೆ ಪಾತ್ರಗಳು ಬಂದರೆ ನಾನು ಮಾಡ್ತೀನಿ ಅನ್ನೋ ಒಂದು ಆ ಸಂದರ್ಭದಲ್ಲಿ ಹೇಳೋರು. ಹೌದಮ್ಮ, ನೀವು ನಿಲ್ಲಿಸಬಾರ್ದು, ನೀವು ಪಾತ್ರ ಮಾಡ್ತಾ ಇರಬೇಕು ಅಂತ ಮಾತಾಡ್ತಾ ಆ ಸಂದರ್ಭದಲ್ಲಿ ನೀವು ತರಿಸ್ಬೇಡಿ ಊಟ, ನಾನು ತರಿಸ್ತೀನಿ ಊಟ ಇವತ್ತು. ಅಮ್ಮ ಬೇಡಮ್ಮ, ನಾನು ತರಿಸ್ತೀನಿ. ಇಲ್ಲ ನಾನು ನಿಮ್ಗೆ ಯಾವಾಗಲೂ ತರಿಸ್ತಾ ಇರ್ತೀರ, ನನಗೆ ಇದೊಂದು ಯೋಗ, ಎಲ್ರಿಗೂ ನಮ್ಮ ಚಿತ್ರರಂಗದ ಎಲ್ಲರಿಗೂ ಒಂದು ಊಟ ಹಾಕೋ ಒಂದು ಯೋಗ ಅಲ್ವಾ, ನಾನು ತರಿಸ್ತೀನಿ ಅನ್ನೋರು. ಪಾಪ ಅಂಬರೀಷ್ ಅಣ್ಣನ ಥರ ಅವರು ಬಿರಿಯಾನಿ ಅಷ್ಟು ವೆರೈಟೀಸ್ ಮಾಡಿಸಿ ಊಟ ತರಿಸಿ ಎಲ್ಲರಿಗೂ ಊಟ ಹಾಕ್ಸೋರು. ಒಂದು 2-3 ದಿನ ಅದೇ ಥರ ಮಾಡಿದ್ರು ಅವರು. ಅಷ್ಟು ಅಚ್ಚುಕಟ್ಟಾಗಿ ಖುಷಿಯಾಗಿರೋರು. ಸಂದರ್ಭ ಬಂದಾಗ ಯಾವಾಗಲೂ ನನಗೆ ಫೋನ್ ಮಾಡೋರು, ಊಟ ಮಾಡಿ ಬನ್ನಿ, ಮನೆಗೆ ಬನ್ನಿ, ನನಗೂ ಬೇಜಾರಾಗ್ತಾ ಇರುತ್ತೆ, ಬನ್ನಿ ನೀವು ದೊಡ್ಡಣ್ಣ. ಅಂಬರೀಷ್ ಅಣ್ಣ ಇದ್ದಾಗಂತೂ ಗೊತ್ತಲ್ಲ, ಎಲ್ರಿಗೂ ಗೊತ್ತು, ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ, ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆಯಲ್ಲಿ ಊಟ ಮಾಡಿದ್ದೀನಿ. ನನಗೆ ಯಾಕೋ ಈ 1 ತಿಂಗಳಿಂದ ತುಂಬಾ ನನಗೆ ಕಾಡ್ತಾಯಿತ್ತು. ಫೋನ್ ಮಾಡಿದಾಗ ಎಲ್ಲ ಒಂದು ಸರಿ ಮಾತಾಡಿದ್ರು, ಮಹಿಷರೆಲ್ಲ ನಾನು ಫೋನ್ ಮಾತಾಡ್ತೀನಿ ಅಂತ. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ. ನೀವು ನಂಬಲ್ಲ, 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ಗೆ. ಫೋನ್ ಮಾಡಿ ಯಾಕೋ ತುಂಬಾ ಮಾತಾಡಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಇಂದೂವರೆಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ, ನಾನು ತುಂಬ ದಿನ ಆಯಿತು, ನೀವು ಇದ್ದರೆ ನಾನು ಬರ್ತೀನಿ ಅಂತ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿದ್ದೀನಿ, ಬಂದಮೇಲೆ ಅಂದರೆ ಇವತ್ತು ಬೆಳಿಗ್ಗೆ ಸೋಮವಾರ ಬರ್ತಾ ಇದ್ದೀನಿ, ನೀವು ಸೋಮವಾರ ಬನ್ನಿ ಅಂಕಲ್, ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಯ್ತಮ್ಮ, ಆಯಿತು ಅಂತ ಹೇಳಿದೆ. ನಾನು ಇವತ್ತು ಬೆಳಿಗ್ಗೆ ಫೋನ್ ಬಂತು ನನಗೆ ನಮ್ಮ ಹಿಂದೂವರ ಯಜಮಾನರಿಂದ, ಸಮರ್ಥದಿಂದ ಫೋನ್ ಬಂದ ತಕ್ಷಣ ನಾನು ಖುಷಿಯಾಗಿ, ಅಮ್ಮ ಬರೋಕ್ಕೆ ಕೇಳಿರ್ಬೇಕು, ಇವತ್ತು ಅಮ್ಮನ್ನ ನೋಡೋಣ ಅಂತ ತುಂಬ ಆಸೆ ಪಟ್ಟಿದ್ದೆ. ಆದರೆ ಅವರು ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರೋಣ ಅಂತ ತುಂಬ ನೋವಾಯಿತು ನನಗೆ. ಯಾಕೋ ಅವ್ರನ್ನ ಆ ಥರ ನೋಡಿ ಮಾತಾಡೋಕ್ಕಾಗಿಲ್ಲ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭ ನಾನು ಕೊಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.